ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೌಡ್ರ ಹುಡುಗನ ಸಂಬಂಧ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾಳೆ. ಕಾರಣ ಏನಪ್ಪ ಅಂದರೆ, ಮೊದಲನೇದು ಬೇರೆ ಜಾತಿಯಲ್ಲಿ ಸಂಬಂಧ ಬೆಳೆಸೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾಳೆ. ಎರಡನೇದು, ನಾನು ಮಾಂಸಾಹಾರ ಸೇವನೆ ಮಾಡೋದಿಲ್ಲ, ಹಾಗಾಗಿ ನನ್ನನ್ನೇ ಹೋಲ್ತಕ್ಕಂತಹ ವ್ಯಕ್ತಿ ಸಿಕ್ಕರೆ ಸಂಬಂಧವನ್ನು ಬೆಳೆಸುತ್ತೇನೆ ಅಂತೇಳಿ ಹೇಳಿದ್ದಾಳೆ. ಅಂದರೆ ಸಂಬಂಧ ಬೆಳೆಸ್ತಕ್ಕಂತಹ ವ್ಯಕ್ತಿ ಕೂಡ ಮಾಂಸಾಹಾರ ಸೇವನೆ ಮಾಡಬಾರ್ದು. ಮೂರನೇದು, ಗಂಡ ಇಲ್ಲದ ಕಾರಣ ಈ ಒಂದು ಎರಡನೇ ಸಂಬಂಧ ಬೆಳೆಸುತ್ತಿದ್ದೇನೆ, ಇದು ಗೊತ್ತಿರಬೇಕು. ನಾಲ್ಕನೇದು, ಒಂಟಿ ಬದುಕು ಮಾಡೋದಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ, ಹಾಗಾಗಿ ಒಂದು ಗೆಳೆತನ ಬೇಕು ಅಂತೇಳಿ ಇದಿಷ್ಟು ಗೌಡ್ರ ಹುಡುಗನ ಸಂಬಂಧ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇವಳ ಬಯೋಡೇಟಾ ನೋಡೋದಾದ್ರೆ, ಇವಳ ಹೆಸರು ವೀಣಾ ಗೌಡ ಅಂತೇಳ್ಬಿಟ್ಟು, ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ, ಕೆಲಸ ವ್ಯವಸಾಯ ಅಂತೇಳಿ ಹೇಳ್ಕೊಂಡಿರೋದು, ಆಸ್ತಿ 12 ಎಕರೆ ಅಡಿಕೆ ತೋಟ ಇದೆ ಅಂತೇಳಿ ತಿಳಿಸಿದ್ದಾಳೆ. ಸ್ವಂತ ವಾಸ ಶಿವಮೊಗ್ಗದ ಹತ್ತಿರ ಒಂದು ಹಳ್ಳಿ, ಹೆಸರು ಹೇಳೋದಿಲ್ಲ ಅಂತೇಳಿ ಹೇಳಿರೋದು. ಗಂಡ ತೀರಿಕೊಂಡಿದ್ದಾರೆ, ಹಾಗಾಗಿ ಮತ್ತೊಂದು ಸಂಬಂಧ ಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ BMW 3 Series ಲಾಂಗ್ ವೀಲ್ ಬೇಸ್ ಇರತಕ್ಕಂತಹ ಕಾರಿನ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡಿನ ಗುಣ ಹೀಗಿದ್ದರೆ ಸಾಕು, ಎತ್ತಿ ಕೊಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ನಯ ವಿನಯ ಇರುವಂತಹ ಮುದುಕ ಇದ್ರೂ ಸಹಿತ ಸಂಬಂಧವನ್ನು ಬೆಳೆಸುತ್ತೇನೆ, ಆದರೆ ಮೋಸ ಮಾಡಬಾರ್ದು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಎರಡನೇದು, ಪರಸ್ಪರ ಗೌರವ ಕೊಡತಕ್ಕಂತಹ ವ್ಯಕ್ತಿ ಆಗಿರಬೇಕು ಅಂತೇಳಿ ತಿಳಿಸಿದ್ದಾಳೆ. ಮೂರನೇದು, ಕೇವಲ ಸುಖ ಅನುಭವಿಸೋ ಸಲುವಾಗಿ ಸಂಬಂಧ ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಕಷ್ಟ ಸುಖ ಎರಡರಲ್ಲೂ ಕೂಡ ಭಾಗಿಯಾಗಿ ಜೊತೆಗೆ ಇರಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಿಂಪಲಾಗಿ ಗೆಲ್ಲಬೇಕು ಅಂದರೆ ಕೇವಲ ಸುಖಕ್ಕಾಗಿ ಸಂಬಂಧವನ್ನು ಬೆಳೆಸೋರು ಬೇಡ, ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜೊತೆಗೆ ಇರ್ತಕ್ಕಂತಹ ಒಬ್ಬ ಗೆಳೆಯ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಫೈನಲ್ ಆಗಿ ಇವರ ಬಳಿರುವ 51 ಲಕ್ಷದ BMW 3 Series ಲಾಂಗ್ ವೀಲ್ ಬೇಸ್ ಇರತಕ್ಕಂತಹ ಒಂದು ಕಾರಿನ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಕಾರಿನ ಓವರ್ವ್ಯೂ ಬಂದ್ಬಿಟ್ಟು, ರಿಜಿಸ್ಟ್ರೇಷನ್ ಇಯರ್ ಆಗಸ್ಟ್ 2024 ಅಂತೇಳಿ ಹೇಳ್ಕೊಂಡಿರೋದು. ಇನ್ಸೂರೆನ್ಸು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಫ್ಯೂಯಲ್ ಟೈಪ್ ಮಾತ್ರ ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 16,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO HR 98 ಅಂತೇಳಿ ಹೇಳ್ಕೊಂಡಿರೋದು. ಓನರ್ಶಿಪ್ಪು ಫಸ್ಟ್ ಓನರು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1995 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.